ಆಗ ಮೈ ತುಂಬ ಬಟ್ಟೆ ಹಾಕೋರು ಶ್ರೀಮಂತರು, ಈಗ ಮೈ ತುಂಬ ಬಟ್ಟೆ ಹಾಕೋರು ಬಡವರು. ಆಗ ಬಟ್ಟೆ ಇಲ್ದಿರೋರು ಬಡವರು, ಈಗ ಬಟ್ಟೆ ಇಲ್ದಿರೋರು ಸಾವುಕಾರರು. ಆ ಥರ ಪರಿಸ್ಥಿತಿ ಆಗಿದೆ ಪ್ರಿಯ. ಅದಕ್ಕೆ ಮಳೆಗಾಲಕ್ಕೆ ಮಳೆ ಬರ್ತಾ ಇಲ್ಲ. ಯಾಕಂದ್ರೆ ನೀವು ಉಲ್ಟಾ ಆಗ್ಬಿಟ್ಟಿದ್ರೆ ದೇವರು ಮಾತ್ರ, ದೇವ್ರು ಚೇಂಜ್ ಆಗ್ಬೇಕಲ್ಲ. ನಿಮ್ಮ ಪಾಪಗಳೇ, ನಿಮ್ಮ ಅಪರಾಧಗಳೇ ನಿಮಗೆ ಮೇಲನ್ನು ತಡೆದಿವೆ ಅಂತ ದೇವ್ರು ಹೇಳ್ತಾರೆ ಯೆರೆಮೀಯನಿಗಿಂತ 5ನೇ ಅಧ್ಯಾಯ 15ನೇ ವಚನದಲ್ಲಿ. ನಿಮ್ಮ ಪಾಪಗಳೇ, ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರ ಆಶೀರ್ವಾದದಿಂದ ದೂರ ಮಾಡ್ತಾ ಇದೆ ಅಂತ ದೇವ್ರು ಹೇಳುವಂತ ಮಾತಾಡ್ತಾ ಇದ್ದಾರೆ. ದೇವರ ಉಚಿತಾರ್ಥ ವರ ಇದು. ಹಣ ಬೇಕಾಗಿಲ್ಲ, ಹರಕೆಗಳು ಕಟ್ಕೋಬೇಕಾಗಿಲ್ಲ, ಕುರಿ ಬೇಕಾಗಿಲ್ಲ, ದನ ಬೇಕಾಗಿಲ್ಲ. ಕೇವಲ ನೀನೇ ಬೇಕು, ಕೇವಲ ನಾನೇ ಬೇಕು ದೇವ್ರಿಗೆ. ಒಬ್ಬ ನಿಜವಾದ ಶ್ರೇಷ್ಠ ತಂದೆ, ಶ್ರೇಷ್ಠ ತಾಯಿ ಅರ್ಥ ಮಾಡ್ಕೊಳ್ತೇವೆ. ಶ್ರೇಷ್ಠ ತಂದೆ, ಶ್ರೇಷ್ಠ ತಾಯಿ, ಮಾನಸ್ಥ ತಾಯಿ, ಮಾನಸ್ಥ ತಂದೆ. ಮಕ್ಕಳು ಹೇಗಾದ್ರೂ ಹೊರಗಡೆ ಹೋಗ್ಲಿ, ದುಡ್ಕೊಬಂದು ನನಗೆ ಹಣ ಕೊಡ್ಲಿ, ಅವ್ರು ಏನು ಮಾಡ್ತಾರೋ ನನಗೆ ಸಂಬಂಧ ಇಲ್ಲ, ನನಗೆ ಮಾತ್ರ ಮನೆಗೆ ಕಾಣಿಕೆ ಬಂದ್ಬಿಡ್ಬೇಕು, ಮನೆಗೆ ಹಣ ಬಂದ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾನ ನಿಜವಾದ ತಂದೆ ತಾಯಿಗಳು ಮಕ್ಕಳ ಮೇಲೆ ಪ್ರೀತಿ ಇರೋರು. ಅಥವಾ ನೀನು ಸುಳ್ಳು ಹೇಳಿ ಸಂಪಾದನೆ ಮಾಡಬಾರ್ದು, ವ್ಯಭಿಚಾರ ಮಾಡಿ ಸಂಪಾದನೆ ಮಾಡಬಾರ್ದು, ಕಳ್ತನ ಮಾಡಿ ಸಂಪಾದನೆ ಮಾಡಬಾರ್ದು. ನೀತಿ ನಿಷ್ಠೆಯಿಂದ 10 ರೂಪಾಯಿ ತಗೋಬಾ ಮನೆಗೆ. ಏನಪ್ಪ 10 ರೂಪಾಯಿ ನೀನು ನಿಯತ್ತಿಂದ ಸಂಪಾದನೆ ಮಾಡ್ಕೋಬೋದು. ಅಪ್ಪ ತಗೋಂತ ನೀನು ಕೊಡು, ನನಗೆ ಅಷ್ಟಲ್ಲೇ ಸಂತೋಷ. ಅಂಬ್ಲಿ ಗಂಜಿ ಕೊಡೋಣ, ಬಿರಿಯಾನಿ ಬೇಕಾಗಿಲ್ಲ ಮಗನೇ, ನಿಯತ್ತಿಂದ ಸಂಪಾದನೆ ಮಾಡು ಅಂತ ಹೇಳೋನು ನಿಜವಾದ ತಂದೆ ತಾಯ. ಏನು ಮಾಡ್ತೇ ಮಾಡು, ಎಲ್ಲಿ ಬೇಕಾದ್ರೆ ವ್ಯಭಿಚಾರ ಮಾಡು, ಕಳ್ತನ ಮಾಡು, ಮೋಸ ಮಾಡು, ಆದ್ರ ಮಾಡು, ನನಗೆ ಬರೋತಕ್ಕಂಥ ಹಣವನ್ನು ಮಾತ್ರ ತಗೊಬಂದು ನನಗೆ ಹಾಕ್ಬಿಡು ಅನ್ನೋ ದೇವರು. ಎರಡಕ್ಕೂ ಡಿಫ್ರೆನ್ಸ್ ನೋಡಿ. ಯಾರಿಗೂ ಹೋಲ್ಸ್ಕೋಬೇಡಿ, ತಂದೆ ತಾಯಿಗೆ ಹೋಲ್ಸ್ಕೊಳ್ಳಿ. ದೊಡ್ಡ ದೇವ್ರ ಹತ್ರ ಬೇಡ, ಅಲ್ಲಿ ಗಂಟ ಸಮ ಬೇಡಕ್ಕೆ ಬೇಡ. ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ದೇವರಾದಂಥವನು ನೀನು ನೀಚ ಕೃತ್ಯಗಳನ್ನು ಮಾಡಿ, ಆದ್ರ ಮಾಡಿ, ಕಳ್ತನ ಮಾಡಿ, ದೋಚ್ಕೊಂಡು ತಗೊಬಂದು ಅದು ನನಗೆ ಇಷ್ಟು % ಹಾಕುವಂತ ಅಂತ, ಅಥವಾ ನಿಯತ್ತಿಂದ ದುಡಿದು, ತಂದೆ ತಾಯಿ ನಿಯತ್ತಿಂದ ದುಡಿದು ನೀನು ಜೈಲು ಪಾಲಾಗದೆ, ಇನ್ನೊಬ್ರು ಕೊಲೆ ಮಾಡೋದಕ್ಕೆ ನಿನಗೆ ಆಲೋಚನೆ ಮಾಡದಿರೋಂಥ ರೀತಿಯಲ್ಲಿ ಗೂಂಡನಾಗಿ ಬದುಕದೆ, ಒಳ್ಳೆ ರೀತಿಯಲ್ಲಿ ಬದುಕಿ ನೀನು 5 ರೂಪಾಯಿ ಸಂಪಾದನೆ ಮಾಡ್ತಾ ಮನೆ ನೀನು ರೇಷನ್ ಅದ್ರಲ್ಲಿ ಸಂತೋಷ ಪಡುವ ಅಂತ ತಂದೆ ತಾಯಿಗಳು ಹೇಳ್ತಾರ? ಅಥವಾ ಎಲ್ಲ ದೋಚ್ಕೊಂಡು ಕಳ್ತನ ಮಾಡಿ, ವ್ಯಭಿಚಾರ ಮಾಡಿ, ಆದ್ರ ಮಾಡಿ, ಹೆಂಗಾದ್ರೂ ಹೋಗಿ, ಯಾವನ ಜೊತೆ ಆದ್ರೂ ಹೋಗಿ, ಫಿಲಮಲ್ಲಿ ಹೆಂಗ್ ಬೇಕಾದ್ರೂ ಆಕ್ಟಿಂಗ್ ಮಾಡಿ, ಬಟ್ಟೆಲ್ಲ ಬಿಚ್ಚಾಕೆ, ಹಣ ಮಾತ್ರ ಕರೆಕ್ಟಾಗಿ ಇಸ್ಕೊ ಅಂತ ಹೇಳೋರು ನಿಜವಾದ ತಂದೆ ತಾಯಿಗಳು. ಯಾರು ನಿಜವಾದ ತಂದೆ ತಾಯಿಗಳು? ಮಾನಸ್ಥರಾಗಿ ಬದುಕಿ ನನ್ನ ಹೆಸರನ್ನು ನೀನು 4 ಜನರ ಮುಂದೆ ಉನ್ನತಿಗೆ ತರಬೇಕಮ್ಮ. ಮಗನೇ, ನಿನ್ನನ್ನು ನೋಡುವವರು ನಿನ್ನ ತಂದೆ ಹೆತ್ತಂತ ತಂದೆ ತಾಯಿಗಳಿಗೆ ಗೌರವ ಬರುವಂತ ರೀತಿಯಲ್ಲಿ ನಿನ್ನ